ಪ್ರತಿ ಶುಕ್ರವಾರ ವಿಶೇಷ ಪೂಜೆ. ಪ್ರಧಾನ ಅರ್ಚಕರಾದ ಅಘೋರಿ ಚಂದ್ರನಾಥ್ ಮತ್ತು ಅಘೋರಿ ತವಮಣಿರವರ ಮತ್ತು ಗ್ರಾಮಸ್ಥರ ನೇತೃತ್ವದಲ್ಲಿ ವಿಶೇಷ ಪೂಜೆ. ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿ ಶ್ರೀ ಬೇತಾಳ ಮಹಾಶಕ್ತಿಪೀಠಂ 108 ಅಡಿಗಳ ಬೇತಾಳ ವಿಗ್ರಹ, ಶ್ರೀ ಭದ್ರಕಾಳಿ, ಶ್ರೀ ಕಾಲಭೈರವ, ಶ್ರೀ ಪ್ರತಂಗೇರ, ಶ್ರೀ ಕಾಟೇರಮ್ಮ, ಶ್ರೀ ಪಾರ್ವತಿ ದೇವಿ, ಶ್ರೀ ನಾಗಮ್ಮ, ಶ್ರೀ ವಿಷ್ಣುಮಾಯ, ಶ್ರೀ ಕರಿಕುಟ್ಟಿ ಚಾಟ ದೇವರುಗಳಿಗೆ ಸಂಪ್ರದಾಯದಂತೆ ಪ್ರತಿ ಶುಕ್ರವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ವಿಶೇಷ ಪೂಜೆಗಳು ನಡೆದು 11 ಗಂಟೆ 30 ನಿಮಿಷಕ್ಕೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗವಿರುತ್ತದೆ. ಜಿಲ್ಲೆಯ ಮತ್ತು ಪಕ್ಕದ ರಾಜ್ಯದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಅರ್ಚಕರು ಕೋರಿದರು. ನೆರೆದಿದ್ದ ಭಕ್ತರು ಮಾತನಾಡಿ, ಈಗಾಗಲೇ ಸುಮಾರು ಪ್ರಸಿದ್ಧಿ ಪಡೆದಿರುವ ದೇವಸ್ಥಾನವಿದ್ದರಿಂದ ನಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸೂಚಿಸಿದ್ದು ಸಾಕಷ್ಟು ಸಮಸ್ಯೆಗಳಿಂದ ಹೊರಬಂದಿದ್ದೇವೆ ಎಂದರು. ಆರೋಗ್ಯ ಸಮಸ್ಯೆಗಳು, ಕುಟುಂಬ ಸಮಸ್ಯೆಗಳು, ಆಸ್ತಿ ಸಮಸ್ಯೆಗಳು, ಮಕ್ಕಳಾಗದೇ ಇರುವುದು, ಇನ್ನೂ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಎಂದರು. ಈ ಸಂದರ್ಭದಲ್ಲಿ ಅಘೋರಿ ತವಮಣಿ, ಅಘೋರಿ ಚಂದ್ರನಾಥ್, ನಾಗಭೂಷಣ ರೆಡ್ಡಿ, ಕೃಷ್ಣಮೂರ್ತಿ, ವಿನೋದ್, ಹರೀಶ್, ವೆಂಕಟರಾಮ ಗೌಡ, ಅರುಣ್, ರಮೇಶ್, ನಾರಾಯಣಪ್ಪ, ಭಾಸ್ಕರ್, ಕೃಷ್ಣಮೂರ್ತಿ, ರಾಮಚಂದ್ರಪ್ಪ, ಶಿವ, ಆರ್ ಹರೀಶ್, ಶ್ರೀನಿವಾಸ್, ವೇಣುಗೋಪಾಲ್, ಶಿವ, ಶಿವಾನಂದ್, ಚಂದ್ರಾರೆಡ್ಡಿ, ಪ್ರಭಾಕರ್ ಮುಂತಾದವರಿದ್ದರು. ವರದಿಗಾರರು ಶಿವಕುಮಾರ್, ಕೋಲ್ಹಾರ. ನಮಸ್ಕಾರ, ನಮ್ಮ ಹೆಸರು ಅಘೋರಿ ಚಂದ್ರನಾಥ್ ಅಂತ. ಇಲ್ಲಿ ಐವರಳ್ಳಿ ಗ್ರಾಮದಲ್ಲಿ ಭದ್ರಕಾಳಿ 108 ಬೇತಾಳ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಕಾಟೇರಮ್ಮ ಇದೆ, ಕಾಲಭೈರವ ಇದೆ, ಪ್ರತಿಂಗಿರ ಇದೆ, ಪಾರ್ವತಿ ದೇವಿ, ಎಲ್ಲ ದೇವರು ಪ್ರತಿಷ್ಠಾಪನೆ ಆಗಿದೆ. ಪ್ರತಿ ಶುಕ್ರವಾರ ಅಭಿಷೇಕ ಇರುತ್ತೆ, ಅನ್ನದಾನ ಇರುತ್ತೆ. ಭಕ್ತಾದಿಗಳು ಪ್ರಾಬ್ಲಮ್ ಅಂತ ಬಂದವನ್ನ ಕ್ಲಿಯರ್ ಮಾಡಿ ಕಳಿಸ್ತೀವಿ. ಸರ್, ನೂರಾರು ರೀತಿಯ ಕೋರಿಕೆಗಳು ಕೋರಿ ಬರ್ತಾರೆ ಭಕ್ತರು. ಅವ್ರು ಏನೇ ಕೋರಿಕೆ ಇದ್ರೂ ನಾನು ನೆರವೇರಿಸ್ಕೊಡೋಕೆ ನಾವು ರೆಡಿ ಇದ್ದೀವಿ ಸರ್. ಏನೇ ಪ್ರಾಬ್ಲಮ್ ಇರಲಿ, ಮಕ್ಕಳಾಗದಿರೋರು, ಹಣದ ಕಷ್ಟ, ಸಾಲದ ಬಾಧೆ, ಕೋರ್ಟು ಕಚೇರಿ, ಏನೇ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಮಾಡ್ಕೊಡೋಕೆ ನಾವು ರೆಡಿ ಇದ್ದೀವಿ ಸರ್. ಸರ್, ಒಟ್ಟಾರೆಯಾಗಿ ಇದು ಬರೀ ಇವಾಗ ನಾವು 3-4 ಜನ ವಿಚಾರಿಸಿದ್ವಿ. ಕೆಲವರು ಆಂಧ್ರದಿಂದ ಬಂದಿದ್ದಾರೆ, ಕೆಲವರು ಬೆಂಗಳೂರು ಬರ್ತಾ ಇದ್ದಾರೆ ಸರ್. ಆಂಧ್ರ, ತಮಿಳುನಾಡು, ಕರ್ನಾಟಕ ಫುಲ್ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಹೈದರಾಬಾದ್ನಿಂದನೂ 3 ಜನ ಬಂದಿದ್ದಾರೆ ಇವತ್ತು. ಯಾವ ಪ್ರಾಬ್ಲಮ್ ಏನಿದ್ರು ಕ್ಲಿಯರ್ ಮಾಡಿ ಕಳಿಸೋ ಜವಾಬ್ದಾರಿ ನಮ್ದು ಸರ್. ಯಾವ ಥರ ಪೂಜೆ ಮಾಡ್ತೀವಿ? ನಾರ್ಮಲೇ ಸರ್, ಪೂಜೆ ಎಲ್ಲ ಅಷ್ಟೇನಿರಲ್ಲ. ನಾರ್ಮಲ್ ನಿಮ್ಮೇನು ಮಂತ್ರಿಸ್ಕೊಡ್ತೀವಿ, ಅದೇನಿದ್ರೆ ಪ್ರಾಬ್ಲಮ್ ಮಾಡಿ ಕ್ಲಿಯರ್ ಮಾಡಿ ಕಳಿಸ್ತೀವಿ. ಸ್ವಾಮಿಗಳು, ಅವ್ರ ಕಷ್ಟ ಹೇಳ್ಕೊಂಡು ಬಂದಾಗ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಪ್ರಭಾವ ಬೀರುತ್ತೆ ಸ್ವಾಮಿಗಳು? ಅವ್ರದ್ದು ಪ್ರಾಬ್ಲಮ್ ಕ್ಲಿಯರ್ ಮಾಡ್ಬೇಕಂತಾನೆ ಇರುತ್ತೆ ಸರ್. ನಮಗೆ ಇಲ್ಲಿ ದೇವಸ್ಥಾನವರೆಗೂ ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಇದು ಮಾಡಬಾರ್ದು, ಇಲ್ಲಿಂದ ನೆಮ್ಮದಿಯಾಗಿ ಹೋಗ್ಬೇಕು ಅಂತಾನೆ ನಾವು ಕೋರ್ಕೊಂಡು ದೇವರನ್ನ ಪ್ರಯತ್ನ ಮಾಡ್ತೀವಿ. ಈಗ ಮೊನ್ನೆ ಬೇತಾಳ ಸ್ವಾಮಿದ ವಿಗ್ರಹ 108 ಅಡಿ ವಿಗ್ರಹ ಒಂದು ಪ್ರತಿಷ್ಠಾಪನೆ ಆಯಿತು. ಸೊ ಅವತ್ತಿಂದ ಇನ್ನ ಭಕ್ತರು ಹೆಚ್ಚಾಗಿ ಬರ್ತಾ ಇದ್ದಾರೆ ಅಂತ ನಮ್ಮ ಒಂದು ಅನಿಸಿಕೆ. ಹೆಚ್ಚಿಗೆ ಬರ್ತಾ ಇದ್ದಾರೆ ಸರ್, ತುಂಬಾ ಜನ ಬರ್ತಾ ಇದ್ದಾರೆ. ಆಂಧ್ರ, ತಮಿಳುನಾಡಿಂದ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಅದು ಸಂತೋಷ ಆಗ್ತಾ ಇದೆ ನಮಗೆ ಸರ್. ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಕೆಜಿಎಫ್ನಿಂದ ಬರ್ಬೋದು, ಬೇತಮಂಗಲಿಂದ ಬರ್ಬೋದು, ವಿಕೋಟನಿಂದ ಬರ್ಬೋದು, ರಾಜಪೇಟೆ ರೋಡಿಂದ ಬರ್ಬೋದು. ಇದು ಸೆಂಟ್ರಲ್ ಪ್ಲೇಸ್ ಆಗಿರೋದಕ್ಕೆ ಎಲ್ಲ ಕಡೆಯಿಂದ ಬರ್ಬೋದು. ಎಲ್ಲ ಬಸ್ ಸೌಕರ್ಯನೂ ಇದೆ. ಇದು ಲೊಕೇಶನ್ ಗೂಗಲ್ ಅಲ್ಲಿ ನೋಡಿದ್ರೆ 100% ಗೂಗಲ್ ತೋರಿಸುತ್ತೆ ದೇವಸ್ಥಾನ ಲೊಕೇಶನ್. ಐವರಲ್ಲಿ ಸರ್, ಇದು ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಗ್ಲಿ. ಸುರೇಶ್ ಅಂತ. ನಾ ಈ ದೇವಸ್ಥಾನಕ್ಕೆ ಸುಮಾರಾಗಿ ಒಂದು 2 ವರ್ಷದಿಂದ ಬರ್ತಾ ಇದ್ದೀನಿ. ನಾವು ತುಂಬ ಬಡ ಕುಟುಂಬದಲ್ಲಿ ಹುಟ್ಟು ಬೆಳೆದವರು. ಅದರಿಂದ ತುಂಬ ಕಷ್ಟಪಟ್ಟು ಇದುವರೆಗೂ ಬಂದು ಇಲ್ಲಿ ಒಂದು ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಮಗಳಿಗೆ ಮದುವೆ ಮಾಡಬೇಕು, ನನ್ನ ಹತ್ರ ₹1 ಇರಲಿಲ್ಲ. ನನ್ನ ಮಗಳಿಗೆ ಮದುವೆ ಮಾಡಬೇಕಂತೇಳಿ ಅಮ್ಮನ ಹತ್ರ ಅರ್ಕೆ ಹೊತ್ಕೊಂಡಾಗ ಆ ಅಮ್ಮನ ಆಶೀರ್ವಾದದಿಂದ ನಮ್ಮ ಮಗಳಿಗೆ ಇವತ್ತು ಚೆನ್ನಾಗಿ ಮದುವೆ ಮಾಡಿಸಿ, ಚೆನ್ನಾಗಿ ಅವ್ರನ್ನ ಮದುವೆ ಆದಮೇಲೆ ಫಸ್ಟ್ ಇಲ್ಲೇ ಬಂದು ಈ ತಾಯಿ ಹತ್ರ ಒಂದು ಆಶೀರ್ವಾದ ತಗೊಂಡು ಹೋಗೋಣ ಅಂತೇಳಿ ನಾವು ಕುಟುಂಬ ಸಮೇತ ಬಂದಿದ್ದೀವಿ. ಅದೇ ರೀತಿ ನಮ್ಮ ತಮ್ಮನ ಹೆಂಡತಿ ಅವ್ರಿಗೆ ಮಕ್ಕಳಿಲ್ಲದೆ ಎಲ್ಲೆಲ್ಲ ಸುತ್ತಾಡ್ಬಿಟ್ರು. ಇವಾಗ ಆ ತಾಯಿ ಒಂದು ಆಶೀರ್ವಾದದಿಂದ ಮಕ್ಕಳಾಗುತ್ತೆ ಅಂತೇಳಿ ಒಂದು ನಂಬಿಕೆ ಇಟ್ಕೊಂಡು ಅವರು ನಮ್ಮ ಜೊತೆಗೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಚೆನ್ನಾಗಿ ಆ ತಾಯಿ ಅವ್ರ ಆಶೀರ್ವಾದದಿಂದ ನಡೆಸ್ಕೊಡ್ತಾಳೆ. ಇಲ್ಲಿ ಬರೋ ನನ್ನ ಹೆಸರು ರೂಪ, ಐವರಳ್ಳಿ, ಕ್ಯಾಸಂಬಳ್ಳಿ ಹೋಬಳಿ, ಕೆಜಿಎಫ್ ತಾಲೂಕು, ಕೋಲಾರ ಡಿಸ್ಟಿಕ್. ಇಲ್ಲಿ ಬರ್ತಾ ಇದೀವಿ, ವಾರ ಬರ್ತಾ ಇದ್ದೀವಿ. ಇದು ನಮ್ಮ ಕೇಸ್ ಡಿಕ್ಲೇರ್ ಆಗಬೇಕಂದ್ರೆ ಇಲ್ಲಿಂದನೇ ನಾವು ಕೋರಿಕೆ ಬೇಡ್ಕೊಂಡಿದ್ವಿ. ಇಲ್ಲಿ ಬಂದ ಮೇಲೆ ನಾವು ಒಂದು 6 ತಿಂಗಳ ಒಳಗಡೆ ಆಗಬೇಕು ಅಂದ್ಕೊಂಡಿದ್ವಿ. ಕೇಸು ಡಿಕ್ಲೇರ್ ಆಯಿತು.
ಇಲ್ಲಿ ಭಕ್ತರು ಎಲ್ಲರೂ ಬರ್ತಾ ಇದ್ದಾರೆ. ಅವ್ರು ಏನು ಕಷ್ಟ ಸುಖ ಎಲ್ಲ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ ಸರ್, ಎಲ್ಲರೂ ಬಂದವ್ರಿಗೆಲ್ಲ ಅವ್ರೇನು ನಂಬಿಕೆ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಅದೆಲ್ಲ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಇದೆ ಸರ್. ನಮ್ಮ ಹೆಸರು ಹರೀಶ್ ಅಂತ. ನಮ್ಮ ಒಂದು 6 ಮಂತ್ಸಿಂದ ಬರ್ತಾ ಇದ್ದೀನಿ ಇಲ್ಲಿಗೆ. ಅದ್ರ ಫಸ್ಟ್ ನಮ್ಗೆ ದೇವಸ್ಥಾನ ಅಂತ ಗೊತ್ತಿಲ್ಲ. ಇದು ಸ್ಟಾರ್ಟಿಂಗಲ್ಲಿ ನಮ್ದು ಎನ್ ಜಿ ಉಳ್ಕೊಳ್ಳೋ ಇಲ್ಲಿಗೆ ಬಂದು ಹೋಗ್ತಾ ಇಂದ ನನಗೆ ಎಲ್ಲ ಕೆಲಸ ಕರೆಕ್ಟಾಗಿ ನಡೀತಾ ಇದೆ. ಅದ್ರಗೋಸ್ಕರ ಈ ತಾಯಿಯನ್ನು ನಾವು ಚೆನ್ನಾಗಿ ನಂಬಿದ್ದೀವಿ ಸರ್. ಓಡಾಡ್ತಾ ಇದೆ. ಇವಾಗ ನನಗೆ ಜಾಬ್ ಸ್ಕೂಲಲ್ಲಿ ಜಾಬ್ ಬಂದಿದೆ. ಅದಕ್ಕೆ ನನಗೆ ಎಲ್ಲ ಕೆಲಸ ಅನುಕೂಲ, ಮನೆಯಲ್ಲಿ ಎಲ್ಲ ಕರೆಕ್ಟಾಗಿ ಇದೆ. ಕಾರ್ತಿಕ್ ಅಂತ, ನಾನು ಬೆಂಗಳೂರು ನಂದಿನಿ ಲೋಡಿಂದ ಬರ್ತಾ ಇದ್ದೀನಿ. ಇಲ್ಲಿ ಏನು ಬಂದಿರೋ ಉದ್ದೇಶ ಏನಂದರೆ, ನನಗೆ ಸುಮಾರು 4 ವರ್ಷದಿಂದ ಹೆಣ್ಣು ಹೊಡಿತಾ ಇದ್ರು. ಈ ತಾಯಿ ಹತ್ರ ಬಂದು ಬೇಡ್ಕೊಂಡು ಹೋದಾದ್ಮೇಲೆ ನನಗೆ ಒಳ್ಳೆ ಕಡೆ ಹೆಣ್ಣು ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಬಂದು ನಾನು ಮದುವೆ ಮುಗಿಸ್ಕೊಂಡು ಇಲ್ಲೇ ಬಂದು ಫಸ್ಟ್ ತಾಯಿ ಹತ್ರ ದರ್ಶನ ಮಾಡಿಕೊಂಡು ಮತ್ತು ನನ್ನ ಮನೆಗಡೆ ಓಡೋಣ ಅಂತ ಮತ್ತೆ ಬಂದಿದ್ದೀನಿ ಸರ್. ನೆನ್ನೆ ಬೆಳಗ್ಗೆ ನೆನ್ನೆ ಬೆಳಗ್ಗೆ ಹೌದು ಸರ್, ದರ್ಶನ ಮಾಡಿದ್ದೀನಿ ಸರ್. ಮನೆಗೆ ಸರ್ ಅದು ಸರ್ 4 ವರ್ಷದಿಂದ ಮದುವೆ ಆಗಿದೆ ಇದ್ದಿತ್ತು. ಹೆಣ್ಣು ಒಳ್ಳೆ ಕಡೆ ಸಿಕ್ತು ಸರ್. ಇಲ್ಲಿ ಬಂದು ತಾಯಿ ಹತ್ರ ಬೇಡ್ಕೊಂಡಿದ್ದೆ. ಅದಕ್ಕೆ ನನಗೆ ಒಳ್ಳೆ ಗಾಡಿ ಸಿಗುತ್ತೆ. ಅಂದ್ರೆ ಬೇಡ್ಕೊಂಡವರ ಇಷ್ಟ ಅದು ಇಲ್ಲಿ ಈಡೇರ್ತಾ ಇದೆ. ಹೌದು ಸರ್. ಅದು ಆಮೇಲೆ ನಿಮ್ಗೆ ಎಲ್ಲಾ ರೀತಿಯಲ್ಲಿ ಅನುಕೂಲ ಆಗ್ತಿದೆ. ಹೌದು ಸರ್. ದೇವರ ಕೃಪೆ ಚೆನ್ನಾಗಿದೆ. ಹೌದು ಸರ್. ಎಲ್ಲಿಂದ ಬಂದಿದ್ದೆ సార్ నన్ను అందునే బెంగళూరు అవును ఇంకా ఇక్కడ వారం వారం ప్రసాదము అదంతా కూడా బాగా వచ్చిన వారికి భోజనాలు అదంతా కూడా బాగుంటాయి. అనుకూలాలు బాగున్నాయి మరి. అన్ని బాగున్నాయి. వచ్చిన వెంటనే ఈ వారం వచ్చినా రేపు వారమే నాకు ఫలితం కావాలంటే కుదరదు. రావాలా వస్తూ ఉంటే అమ్మవారు ఖచ్చితంగా నమ్ముకుంటే పనులు జరుగుతాయి. ನಮಸ್ಕಾರ, ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ನಾವು KSRTC ಡ್ರೈವರು. ಇಲ್ಲಿ ಬಂದ ಮೇಲೆ ನಮಗೆ ಆ ತಾಯಿ ಆಶೀರ್ವಾದ ಚೆನ್ನಾಗಿದೆ. ಅದರಿಂದ ನಾವು ಬರ್ತಾ ಇದ್ದೀವಿ. ಮತ್ತು ಒಟ್ಟಾರೆ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಿ ದೇವಸ್ಥಾನಕ್ಕೆ? ನಾವು ಒಂದೊಂದು 6 ತಿಂಗಳಿಂದ ಬರ್ತಾ ಇದ್ದೀವಿ. ಬಂದಾಗಿಂದ ನಮಗೆ ಅಷ್ಟೇ ಸ್ವಲ್ಪ ಇದಾಗಿದೆ. ಅದರಿಂದ ಏನು ಪ್ರಾಬ್ಲಮ್ ಇತ್ತು? ಇದು ಮನೆಯದು ಇದು ಕಷ್ಟ ಇತ್ತು. ಇದೆಲ್ಲ ಸಾಲ್ವ್ ಆಗ್ತಾ ಇದೆ. ಅಲ್ಲ, ಮತ್ತೆ ನಿಮ್ಮ ಹೆಸರು ಹೇಳ್ಬಿಟ್ಟು ಯಾವ ಊರಿಂದ ಬಂದಿದೆ? ನಾನು ಇಟ್ಕೊತೀನಿ ಹೇಳಿ. ನನ್ನ ಹೆಸರು ಶಾಂತಕುಮಾರಿ ಅಂತ. ನವಿಕೋಟದಿಂದ ಬಂದಿರೋದು. ಇಲ್ಲಿ ದೇವಸ್ಥಾನಕ್ಕೆ ಬಂದಿನಿಂದ ನಮ್ಗೆ పర్వాగిಲ್ಲ, ಚೆನ್ನಾಗಿದ್ದೀವಿ. ಅದಕ್ಕೆ ಬರ್ತಾ ಇದ್ದೀವಿ. మా పేరు జయరామ్ అనేసి, మాది ఊరుకుని కోలార్ జిల్లా. అది చూస్తే మాకు చాలా ఒడిబాలేక అయిపోయిండే. చాలా అంటే 20 తర తిరుగులాడుతూ ఉంటుంది. కాబట్టి ఇటు నుంచి వచ్చినాక చాలా బాగా తెలివి మంచి చేసి నేను ఆరాంగా ఉన్నాను. ఇక్కడ దేవస్థానం ఉండేది ఎట్లా తెలుసు మీకు? ఇక్కడ వాళ్ళు మా చెల్లెలు వాళ్ళు అడ్రస్ ఇచ్చిండ్రే, అక్కడి నుంచి తెలుసుకుని అంత మంచిగా అవుతుంది. అంతా మంచిగా భక్తులు ఇంకా వస్తే అంతా బాగా అవుతుంది. బాగా అవుతాం. చాలా బాగుంది.